ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ದಿನಕ್ಕೊಂದು ಅಡುಗೆಯಲ್ಲಿ ನಾನು ಕುತ್ತಿಪುಟ್ಟು ಮತ್ತು ಕಡಲೆ ಸಾಂಬಾರನ್ನು ಕಡಲೆ ಕರಿಯನ್ನು ಮಾಡ್ತಾ ಇದ್ದೇನೆ. ನಾನಿವತ್ತಿಲ್ಲಿ ಕುತ್ತಿಪುಟ್ಟು ಹುಡಿಯನ್ನು 1.5 ಗ್ಲಾಸ್ ಆಗುವಷ್ಟು ತಗೊಂಡಿದ್ದೇನೆ. 1 ಗ್ಲಾಸ್ 3 ಜನರಿಗೆಲ್ಲ 1 ಗ್ಲಾಸ್ ಜಾಸ್ತಿ ಆಗ್ತದೆ. 2 ಸಲ ಮಾಡ್ಬೋದು ಕುತ್ತಿಪುಟ್ಟು. ಅದರಲ್ಲೇ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ನೀರು ಬೇಡ. ನಾವು ಕೈಯಲ್ಲಿ ಒಂದು ಉಂಡೆ ಮಾಡಿ ಅದನ್ನು ಪ್ರೆಸ್ ಮಾಡಬೇಕಾದ್ರೆ ಅದು ಉಡಿ ಆಗಬೇಕು. ಆ ಒಂದು ಮೀಡಿಯಮ್ ಪ್ರಮಾಣದಲ್ಲಿ, ತುಂಬ ಉಡಿ ಸಹ ಬೇಡ, ಸ್ವಲ್ಪ ಆದರೂ ಇದಾಗಬೇಕು. ನೋಡಿ, ನಾನು ತೋರಿಸ್ತೇನೆ ಈಗ. ಇಷ್ಟು ಸಾಕು. ಈ ಪ್ರಮಾಣದಲ್ಲಿ ನೋಡಿ ಸಾಕಾಗ್ತದೆ. ಉಂಡೆ ಮಾಡಿ ಇದು ಮಾಡೋದು ಸಾಕು. ಈಗ ನಾನು ಅದನ್ನು ಒಂದು ಅರ್ಧ ಗಂಟೆ ಅದನ್ನು ಕಲಸಿ ಇಟ್ಟಿದ್ದೆ. ಇವಾಗ ಕುತ್ತಿಪುಟ್ಟು ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಅದನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದರ ಕೊಳವೆ ನೋಡಿ ಈ ಟೈಪ್ ಇರ್ತದೆ. ಆ ಕೆಳಗೆ ಒಂದು ಆಚೆ ನಾವು ಹಾಕಿದ ಕೆಳಗೆ ಬೀಳಬಾರ್ದು ಅಂತೇಳಿ ಒಂದು ತಟ್ಟೆ ಸಹ ಇರ್ತದೆ ಅಲ್ಲಿ. ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿದೆ ಅದನ್ನು ಹಾಕೋದು. ನೆಕ್ಸ್ಟು ಒಂದು 2-3 ಸ್ಪೂನ್ ಆಗುವಷ್ಟು ಈ ಕುತ್ತಿಪುಟ್ಟು ಹುಡಿಯನ್ನು ನಾವು ಕಲಸಿಟ್ಟಿದ್ದೀವಲ್ವ ಅದನ್ನು ಹಾಕೋದು. ನೆಕ್ಸ್ಟ್ ವಾಪಸ್ ತೆಂಗಿನ ತುರಿ. ಹಾಗೆ ಮಾಡ್ತಾ ಒಂದು ಕೊಳವೆಯಲ್ಲಿ ಒಂದು 3 ಕುತ್ತಿಪುಟ್ಟು ಪೀಸ್ಗಳು ಆಗ್ತದೆ ಇದರಲ್ಲಿ. ಇದು ನೀವು ಬೆಳಿಗ್ಗೆ ತಿಂಡಿಗಿರ್ಬೋದು, ಸಾಯಂಕಾಲ ಸ್ನ್ಯಾಕ್ಸಿಗೆಲ್ಲ ಮಾಡ್ಕೊಳ್ಬೋದು, ಬೇಗ ಆಗುತ್ತೆ. ಇದು ನಾವು ಗ್ಯಾಸಲ್ಲಿ ಇಟ್ಟ ಮೇಲೆ ಇದು ಬೇಯಲಿಕ್ಕೂ ಒಂದು 10 ನಿಮಿಷ, ಜಾಸ್ತಿ ಅಂದರೆ ಒಂದು 10 ನಿಮಿಷ ಸಾಕು. ನಮಗೆ ಆ ಕೊಳವೆದ ಮೇಲೆ ನೋಡಿ ಆ ಮುಚ್ಚಳಕ್ಕೆ ಒಂದು 3 ತೂತ ಕಾಣ್ತಾ ಇದೆ ಅಲ್ವಾ, ಅಲ್ಲಿಂದ ಹಬೆ ಬರಬೇಕು. ಹಬೆ ಬಂದಾಗ ಅದು ಬೆಂದಿದೆ ಅಂತ ಅರ್ಥ. ನೋಡಿ, ಇದೀಗ ಆಗಿದೆ ಸಹ. ಈಗ ನೆಕ್ಸ್ಟ್ ನಾನು ಅದನ್ನು ತೆಗೆದು, ಇವಾಗ ಇದಕ್ಕೆ ನಮಗೆ ಕೊಳವೆಗೆ ಒಂದು ಕಡ್ಡಿ ಸಿಗುತ್ತೆ, ಅದು ಸಿಗಲಿಲ್ಲ. ನಾನು ಇಲ್ಲಿ ಕೋಲಿನ ಸಹಾಯದಿಂದ ತೆಗಿತಾ ಇದ್ದೇನೆ. ನೋಡಿ, ಕುತ್ತಿಪುಟ್ಟು ಆಗಿದೆ ಈಗ. ನೆಕ್ಸ್ಟ್ ಈಗ ನಾನಿಲ್ಲಿ ಕಡಲೆ ಕರಿ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆಗೆ ಸ್ವಲ್ಪ ಕೊತ್ತಂಬರಿ, ಜೀರಿಗೆ, ಹಾಗೆ ಹುಣಸೆ ಹುಳಿ ಮತ್ತು ಪಟ್ಟೆ ಲವಂಗನ ಹಾಕಿ ಸಿಮ್ಮಲ್ಲೇ ಇರಲಿ ಗ್ಯಾಸ್. ಸ್ವಲ್ಪ ಅದನ್ನು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗ್ತಾ ಇರಲಿ. ಒಂದು ಟೊಮೆಟೊ ಸಹ ಹಾಕಿದ್ದೇನೆ ಮತ್ತು ಅರ್ಧ ಹೋಳಾಗುವಷ್ಟು ಈರುಳ್ಳಿ. ನೆಕ್ಸ್ಟು ಒಂದು 4-5 ಎಸಲಾಗುವಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆಗ್ತಾ ಬರಬೇಕಾದ್ರೆ ನೀವು ತೆಂಗಿನ ತುರಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಇದು ಸ್ವಲ್ಪ ಕೆಂಪು ಕಲರ್ ಬರುತ್ತೆ. ಈಗ ಇದಕ್ಕೆ ಸ್ವಲ್ಪ ನಾನು ಕರಿಮೆಣಸಿನ ಹುಡಿ ಹಾಕ್ತಾ ಇದ್ದೇನೆ. ಮತ್ತು ಸ್ವಲ್ಪ ಮೆಣಸು ಹುಡಿ. ನಾನಿಲ್ಲಿ ಮೆಣಸು ಉಪಯೋಗಿಸ್ತಾ ಇಲ್ಲ, ಹಾಗೆ ಮೆಣಸು ಹುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಅರಿಶಿಣ, ನೀವೀಗ ಹಾಕಿದರೂ ಓಕೆ, ಇಲ್ಲ ಸಾಂಬಾರಿಗೆ ಹಾಕಿದರೂ ಓಕೆ. ಇಲ್ಲಿ ನಾನು ಕೆಂಪು ಕಡಲೆ ಇದಲ್ವ, ಅದನ್ನು ಒಂದು ದಿವಸ ಮೊದಲೇ ಅದನ್ನು ನೆನೆಸಾಕಿದ್ದೆ. ಅದು ಚೆನ್ನಾಗಿ ಈಗ ಉಬ್ಬಿ ಬಂದಿದೆ. ಅದನ್ನು ಒಂದು ಸಲ ಚೆನ್ನಾಗಿ ತೊಳ್ಕೊಂಡು ನೆಕ್ಸ್ಟ್ ಈಗ ಕುಕ್ಕರಲ್ಲಿ ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರು ಹಾಕ್ಕೊಂಡು ಒಂದು 3-4 ವಿಶಿಲ್ ತರಿಸ್ಕೊಳ್ಬೇಕೀಗ. ಇದೀಗ ಕಡಲೆ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾನು 2 ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ.
ಸ್ವಲ್ಪ ಹಾಗೆ ಫ್ರೈ ಆಗ್ತಾ ಇರಬೇಕಾದ್ರೆ ನಾವಿಲ್ಲಿ ನೋಡಿ ಮಿಕ್ಸಿ ಮಾಡಲಿಕ್ಕಾಗಲೇ ನಾವು ರೆಡಿ ಮಾಡಿಟ್ಟಿದ್ದಲ್ವ ಅದನ್ನೆಲ್ಲ ಚೆನ್ನಾಗಿ ಅದು ತಣ್ಣದಿದೆ, ಅದನ್ನೀಗ ಮಿಕ್ಸಿ ಮಾಡ್ತೀವಿ. ತುಂಬ ನೈಸಾಗಿ ಮಿಕ್ಸಿ ಮಾಡ್ಕೊಂಡಿದ್ದೇನೆ. ಇಲ್ಲಿ ಒಗ್ಗರಣೆ ಹಾಕ್ತಾ ಇದ್ದೇನೆ ನಾನು. ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೇನೆ. ಸಾಸಿವೆ ಸಿಡಿತಾ ಬರಬೇಕಾದ್ರೆ ನಾವಿಲ್ಲಿ ಏನು ಮಿಕ್ಸಿ ಮಾಡಿದ್ದೀವಿ ಅಲ್ವಾ ಅದನ್ನು ಹಾಕ್ಕೊಳ್ತಾ ಇದ್ದೇನೆ ನಾನು. ಮಿಕ್ಸಿ ಮಾಡಿದ ಪೇಸ್ಟನ್ನು ಚೆನ್ನಾಗಿ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೇನೆ. ಕುದಿಸಿ ಆದಮೇಲೆ ನಾವು ಕುಕ್ಕರಲ್ಲಿ ಬೇಯಿಸಿಟ್ಟಂತಹ ಈರುಳ್ಳಿ ಮತ್ತು ಕಡಲೆ ಇದೆ ಅಲ್ವಾ ಅದನ್ನು ಸೇರಿಸಿದ್ರೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದರೆ ನಮ್ಮ ಕಡಲೆ ಕರಿ ಸಹ ರೆಡಿ ಆಗ್ತದೆ. ಇಲ್ಲಿ ನಾನಿದೀಗ ಕುದೀತಾ ಬಂದಿದೆ, ಇದು ಸಾಂಬಾರು ರೆಡಿಯಾಗಿದೆ. ಇದಕ್ಕೆ ಒಂದು 2 ಅಥವಾ ಒಂದು 3 ಆಗುವಷ್ಟು ಆಲೂಗೆಡ್ಡೆನ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ನಾನು. ಇಡಿಯಾಗಿ ಬೇಯಿಸ್ಕೊಂಡು ಅದರ ಸಿಪ್ಪೆ ತೆಗೆದು ಇದಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಹಾಕಿ ಒಂದು 10 ನಿಮಿಷ ಅದನ್ನು ಸ್ವಲ್ಪ ಕುದಿಸಿದ್ರೆ ಸಾಕು, ನಮ್ಮ ಕಡಲೆಕರಿ ಮತ್ತು ಕುತ್ತಿಪುಟ್ಟ ರೆಡಿ ಆಗ್ತದೆ. ನೋಡಿ ಇಷ್ಟು ದೊಡ್ಡದು, ನಾನು ತುಂಬ ಚಿಕ್ಕದು ಮಾಡಿಲ್ಲ, ಚಿಕ್ಕದು ಮಾಡಿದರೆ ಅದು ಕರಗಿ ಹೋಗ್ತದೆ ಅಂತೇಳಿ ದೊಡ್ಡ ದೊಡ್ಡ ಪೀಸ್ ಮಾಡಿ ಹಾಕಿ ಒಂದು 10 ನಿಮಿಷ ಬೇಯಿಸ್ಕೊಂಡಿದ್ದೇನೆ ಇದನ್ನು. ಈಗ ನೋಡಿ ನನ್ನ ಕುತ್ತಿಪುಟ್ಟು ಮತ್ತು ಕಡಲೆಕರಿ ರೆಡಿಯಾಗಿದೆ. ಸ್ವಲ್ಪ ಖಾರ ಖಾರ ಇದ್ದರೆ ತುಂಬ ಚೆನ್ನಾಗಾಗ್ತದೆ. ನೀವು ಸಹ ಟ್ರೈ ಮಾಡಿ ನೋಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ವಿಸ್ಮಯ ಚಾನೆಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.